ಒತ್ತಾಯ ಮಾಡ್ತಾ ಇದೀವಿ. ಕುಟೀರ ಜ್ಯೋತಿ, ಬಡವ್ರದು ಭಾಗ್ಯ ಜ್ಯೋತಿ ಇವೆಲ್ಲವನ್ನು ಕೂಡ ಹಾಳಾಗ್ತದೆ. ಮತ್ತೆ ಪಂಪ್ಸೆಟ್ ರೈತರು ಇವತ್ತು ಟ್ರಾನ್ಸ್ಫಾರಮ್ ತಗೋಬೇಕಾಯ್ತಪ್ಪ ಒಂದು 25 kV ಟ್ರಾನ್ಸ್ಫಾರ್ಮ್ಗೆ 70 ರಿಂದ 80 ಸಾವಿರ ರೂಪಾಯಿ ರೇಟ್ ಇದೆ ಅಂದಾಜು. ಇವತ್ತು 65 kV 100 kV TCಗಂತೂ 1.5 ರಿಂದ 2 ಲಕ್ಷ ರೂಪಾಯಿ ರೈತರು ರೊಕ್ಕ ಕೊಟ್ಟು TC ತಗೊಳಕ್ಕಾಗಲ್ಲ. ವೈರ್ ಇವರೇ ಹಾಕೋಬೇಕಂತ ರೊಕ್ಕ ಕಟ್ಟಿ, ಇನ್ಸುಲೇಟರ್ ಇವರೇ ಹಾಕೋಬೇಕಾಗ್ತದೆ, ಇಂಗ್ಲರ್ ಪಟ್ಟಿ ಇವರೇ ಹಾಕೋಬೇಕಾಗ್ತದೆ, ನೆಟ್ಟ ಬೋಲ್ಟ ಗುಬ್ಬಿ ಬದು ಮಾಡಿ ಇವರೇ ಹಾಕೋಬೇಕಾಗ್ತದೆ, ಎಲ್ಲ ಕಂಬದು ಇವರೇ ಹಾಕೋಬೇಕಾಗ್ತದೆ. ಎಲ್ಲವನ್ನು ರೈತರ ಮೇಲೆ ಹೊರೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹೊಂಟಿದ್ದಾರೆ. ಅದಕ್ಕೆ ನಾವು ಕೇಳಕ್ ಬಯಸ್ತೀವಿ, ವಿದ್ಯುತ್ ಖಾಸಗೀಕರಣ ಮಾಡಿದ್ರೆ ನಮ್ಮ ರೈತರು ಉಳಿಯೋದಿಲ್ಲ. ಅದನ್ನು ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣ ಮಾಡಬಾರ್ದು. ಮತ್ತೆ ಅದ್ರೊಳಗಡೆ ಇರ್ತಕ್ಕಂಥ ನೌಕರದಾರ ಇದ್ದಾರೆ, ಆ ನೌಕರದಾರ ಬದುಕು ಪೂರ ಬೀದಿ ಪಾಲ್ ಬರ್ತದೆ ಕಂಪ್ಲೀಟ್ ಆಗಿ, ಯಾರೂ ಉಳಿಯೋದಿಲ್ಲ. ಅದ್ರ ಮೇಲೆ ನಂಬಿಕೊಂಡು ಓದು ಬರಹ ಮಾಡೋದ್ರ ಮೂಲಕ ಅದ್ರ ಮೇಲೆ ನಂಬಿಕೊಂಡು ಉಪಜೀವನ ನಡೆಸ್ತಕ್ಕಂಥ ನೌಕರಿ ಏನು ಮಾಡ್ತಾ ಇದ್ದಾರೆ, ಅದು ಖಾಸಗೀಕರಣ ಹೋಯ್ತು, ಅದು ಉಳಿಯೋದಿಲ್ಲ ಅಂತಕ್ಕಂಥ ಮಾತನ್ನ ನಿಮ್ಮ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇವೆಲ್ಲ ಸರ್ಕಾರದ ಪಾಲಿಸಿ ಮೆಟ್ರ್ಗಳಾಗಿವೆ, ರೈತ ವಿರೋಧಿ ಧೋರಣೆಗಳಾಗಿವೆ. ಗ್ರಾಮೀಣ ಪ್ರದೇಶದಲ್ಲಿ ಯಾರೂ ಕೂಡ ಲೈಟ್ ಉಳ್ಳಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ದಯವಿಟ್ಟು ಇದನ್ನ ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಈ ಒಂದು ಪ್ರತಿಭಟನೆ ನಡೆಸೋದ್ರ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳಿಕೆ ನಾನು ಬಯಸ್ತೀನಿ. ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ಕೆಲಸಗಳನ್ನ ನೀವು ರೈತರಿಗೆ ಸಂಬಂಧಪಟ್ಟಂಗೆ ಅದನ್ನ ನೀವು ಮಾಡಿ ಅಂತಕ್ಕಂಥ ಮಾತನ್ನು ನಿಮ್ಮ ಹತ್ರ ವಿನಂತಿಯನ್ನ ಮಾಡ್ತಿದ್ವಿ. ಇನ್ನು ಸರ್ಕಾರದ ಪಾಲಿಸಿಗೆ ಸಂಬಂಧಪಟ್ಟಂಗೆ ಈ ಮನಿ ಪತ್ರದಿಂದ ಸರ್ಕಾರಕ್ಕೆ ಫಾರ್ವರ್ಡ್ ಮಾಡ್ರಿ ಅಂತಕ್ಕಂಥ ಮಾತನ್ನ ವಿನಂತಿಯನ್ನ ಮಾಡ್ತಿದ್ವಿ ಸರ್. ಆಮೇಲೆ ಅಗ್ರಿಕಲ್ಚರ್ ಒಬ್ರು ಬಂದಿರಿ ಸರ್.